ವಿಪರೀತ ಸ್ನಾನದಿಂದಾಗಿ ಜಗನ್ನಾಥನಿಗೆ ಜ್ವರ ಬರುತ್ತದೆ. ಜ್ವರ ಬಂದ ತಕ್ಷಣ ಜಗನ್ನಾಥನನ್ನು ಮುಖ್ಯ ಗರ್ಭಗುಡಿಯಿಂದ ಸ್ಥಳಾಂತರಿಸಲಾಗುತ್ತದೆ. ಮುಂದಿನ 14 ದಿನಗಳ ಕಾಲ ಇಡೀ ದೇವಸ್ಥಾನದ ಬಾಗಿಲು ಮುಚ್ಚಿರುತ್ತದೆ. ಆಗ ಭಕ್ತರಿಗೆ ದೇವರ ದರ್ಶನ ಲಭಿಸುವುದಿಲ್ಲ. ಈ 14 ದಿನ ಜಗನ್ನಾಥನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ಬನ್ನಿ ನೋಡೋಣ. ಒಡಿಶಾದ ಪುರಿಯಲ್ಲಿ ಪ್ರತಿ ವರ್ಷ ನಡೆಯುವ ಜಗನ್ನಾಥ ರಥಯಾತ್ರೆ ವಿಶ್ವಪ್ರಸಿದ್ಧವಾಗಿದೆ. ಲಕ್ಷಾಂತರ ಭಕ್ತರು, ಅದ್ಧೂರಿಯಾದ 3 ರಥಗಳು ಮತ್ತು ಭಕ್ತಿ ಮತ್ತು ಆಚರಣೆಯ ಮಹಾಸಂಗಮ ಇದು. ಜಗನ್ನಾಥ ಪ್ರಭು ತನ್ನ ಅಣ್ಣ ಬಲಭದ್ರ ಮತ್ತು ತಂಗಿ ಸುಭದ್ರಿಯೊಂದಿಗೆ ರಥದಲ್ಲಿ ವಿರಾಜಮಾನನಾಗಿ ಭಕ್ತರನ್ನು ನೋಡಲು ಬರುತ್ತಾನೆ. ಈ ಬೃಹತ್ ರಥಗಳನ್ನು ಪ್ರತಿ ವರ್ಷವೂ ಸಂಪೂರ್ಣ ಹೊಸದಾಗಿ ನಿರ್ಮಿಸಲಾಗುತ್ತದೆ. ಇದಕ್ಕಾಗಿ ಬಳಸಲಾಗುವ ಮರ, ಅದರ ಅಳತೆ ಮತ್ತು ನಿರ್ಮಾಣ ವಿಧಾನ ಶತಮಾನಗಳಿಂದ ಒಂದೇ ತರಹ ಇದೆ. ಗಮನಾರ್ಹ ವಿಷಯವೆಂದರೆ ಈ ರಥಗಳ ನಿರ್ಮಾಣದಲ್ಲಿ ಯಾವುದೇ ಕಬ್ಬಿಣದ ಮೊಳೆಗಳನ್ನು ಬಳಸುವುದಿಲ್ಲ. ಕೇವಲ ಮರದ ಕೀಲುಗಳಿಂದಲೇ ಇವುಗಳನ್ನು ಭದ್ರವಾಗಿ ಜೋಡಿಸಲಾಗುತ್ತದೆ. ಇದು ನಮ್ಮ ಪುರಾತನ ತಂತ್ರಜ್ಞಾನದ ವಿಸ್ಮಯ. ರಥಯಾತ್ರೆಯ ಅತ್ಯಂತ ಮುಖ್ಯ ಆಚರಣೆಯೆಂದರೆ ಛೇರಾ ಪಹಾಮ್ರ. ಈ ದಿನ ಪುರಿಯ ರಾಜರು ಬಂದು ಶ್ರೀ ಜಗನ್ನಾಥನ ರಥದ ಮುಂದೆ ನಿಂತು ಚಿನ್ನದ ಪೊರಕೆಯಿಂದ ರಸ್ತೆಯನ್ನು ಗುಡಿಸುತ್ತಾರೆ. ದೇವರ ಮುಂದೆ ರಾಜರು ಕೂಡ ಸೇವಕನೇ ಎಂಬ ಸಂದೇಶ ಸಾರುವ ಅದ್ಭುತ ಕ್ಷಣವಿದು. ಕೆಲವು ದಿನಗಳ ಮೊದಲು ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾದೇವಿಗೆ 108 ಬಾವಿಯ ತಂಪಾದ ಸುಗಂಧಿತ ನೀರು ಮತ್ತು ಹಾಲಿನಿಂದ ಮಹಾಸ್ನಾನ ಮಾಡಿಸಲಾಗುತ್ತದೆ. ಆಶ್ಚರ್ಯವೆಂದರೆ ಈ ವಿಪರೀತ ಸ್ನಾನದಿಂದಾಗಿ ಜಗನ್ನಾಥನಿಗೆ ಜ್ವರ ಬರುತ್ತದೆ. ಜ್ವರ ಬಂದ ತಕ್ಷಣ ಜಗನ್ನಾಥನನ್ನು ಮುಖ್ಯ ಗರ್ಭಗುಡಿಯಿಂದ ಅಣಸರ ಪಿಂಡಿ ಎಂಬ ರಹಸ್ಯ ಕೋಣೆಗೆ ಸ್ಥಳಾಂತರಿಸಲಾಗುತ್ತದೆ. ಮುಂದಿನ 14 ದಿನಗಳ ಕಾಲ ಇಡೀ ದೇವಸ್ಥಾನದ ಬಾಗಿಲು ಮುಚ್ಚಿರುತ್ತದೆ. ಇದನ್ನು ಅನವಸರ ಕಾಲ ಅಥವಾ ಅಣಸರ ಎನ್ನಲಾಗುತ್ತದೆ. ಭಕ್ತರಿಗೆ ದೇವರ ದರ್ಶನ ಲಭಿಸುವುದಿಲ್ಲ. ಈ 14 ದಿನಗಳ ಕಾಲ ರಾಜವೈದ್ಯರು ಬಂದು ದೇವರಿಗೆ ಗುಪ್ತ ಉಪಚಾರ ಮಾಡುತ್ತಾರೆ. ವಿಗ್ರಹಗಳಿಗೆ ವಿಶೇಷವಾದ ಫುಲೂರಿ ತೈಲ ಅಂದರೆ ಮೂಲಿಕೆ ಎಣ್ಣೆ ಹಚ್ಚಿ ಜ್ವರ ವಾಸಿ ಮಾಡಲಾಗುತ್ತದೆ. 14 ದಿನಗಳ ನಂತರ ದೇವರ ಜ್ವರ ಸಂಪೂರ್ಣವಾಗಿ ಗುಣವಾಗುತ್ತದೆ. ರಥಯಾತ್ರೆಯ ಹಿಂದಿನ ದಿನ ದೇವರಿಗೆ ನೇತ್ರೋತ್ಸವ ನಡೆಸಿ ಹೊಸದಾಗಿ ಕಣ್ಣುಗಳನ್ನು ಬರೆಯಲಾಗುತ್ತದೆ. ಸಂಪೂರ್ಣ ಸ್ವಸ್ಥನಾದ ಜಗನ್ನಾಥ ತನ್ನ ಭಕ್ತರನ್ನು ನೋಡಲು ಸೋದರ ಸೋದರಿಯರೊಡನೆ ರಥವೇರಿ ಹೊರಡುತ್ತಾನೆ. ಅದೇ ವಿಶ್ವಪ್ರಸಿದ್ಧ ರಥಯಾತ್ರೆ.